ಪ್ರೀತಿಯ ಕೇಳುಗರಿಗೆ ನಮ್ಮ ಚಾನಲ್ಗೆ ಸ್ವಾಗತ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬೆಂಗಳೂರಿನ ಬೆಳಗಿನ ಟ್ರಾಫಿಕ್. ಮಳೆಯ ಹನಿಗಳು ಕಾರಿನ ಗಾಜಿನ ಮೇಲೆ ಜಾರುತ್ತಿದ್ದವು. ಆದಿತ್ಯ ತನ್ನ ಕಾರನ್ನು ನಿಧಾನವಾಗಿ ಓಡಿಸುತ್ತಿದ್ದ. ವಯಸ್ಸು 28. ದೊಡ್ಡ ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ. ಒಳ್ಳೆಯ ಸಂಬಳ, ಒಳ್ಳೆಯ ಮನೆ, ಆದರೆ ಮನಸ್ಸಿನಲ್ಲಿ ಖಾಲಿತನ. ಅದೇ ಸಮಯದಲ್ಲಿ ಬಸ್ ನಿಲ್ದಾಣದಲ್ಲಿ ಒಬ್ಬ ಹುಡುಗಿ ಮಳೆಯಲ್ಲಿ ನೆನೆಯುತ್ತಾ ನಿಂತಿದ್ದಳು. ಕೈಯಲ್ಲಿ ಪುಸ್ತಕಗಳು. ಗಾಳಿ ಜೋರಾಗಿ ಬೀಸಿದಾಗ ಅವಳ ದುಪ್ಪಟ್ಟ ರಸ್ತೆಗೆ ಜಾರಿ ಬಿತ್ತು. ಆದಿತ್ಯ ಕಾರು ನಿಲ್ಲಿಸಿ ದುಪ್ಪಟ್ಟ ತೆಗೆದುಕೊಂಡು ಅವಳ ಕಡೆ ನಡೆದ. ಇದು ನಿಮ್ಮದು. ಹುಡುಗಿ ನಗುಮುಖದಿಂದ ಥ್ಯಾಂಕ್ಸ್ ಎಂದಳು. ಮಳೆ ತುಂಬ ಜೋರಾಗಿದೆ, ಬೇಕಿದ್ದರೆ ನಾನು ಬಿಡುತ್ತೇನೆ. ಅವಳು ಸ್ವಲ್ಪ ಯೋಚಿಸಿ, ಬೇಡ, ನಾನು ಬಸ್ನಲ್ಲಿ ಹೋಗುತ್ತೇನೆ. ಅಷ್ಟರಲ್ಲಿ ಬಸ್ ಬಂದು ಅವಳು ಏರಿಬಿಟ್ಟಳು. ಹೋಗುವಾಗ ಒಂದು ಸಣ್ಣ ನಗು ಬಿಟ್ಟಳು. ಆ ನಗು ಆದಿತ್ಯನ ಮನಸ್ಸಿನಲ್ಲಿ ಉಳಿದು ಬಿಟ್ಟಿತು. 2 ದಿನಗಳ ನಂತರ ಲೈಬ್ರರಿಯಲ್ಲಿ ಮತ್ತೆ ಅದೇ ಹುಡುಗಿ ಕಣ್ಣಿಗೆ ಬಿದ್ದಳು. ಅವಳು ಪುಸ್ತಕ ಹುಡುಕುತ್ತಿದ್ದಳು. ಎತ್ತರದ ಶೆಲ್ಫ್ನಲ್ಲಿದ್ದ ಪುಸ್ತಕ ತೆಗೆದುಕೊಳ್ಳಲು ಆಗದೆ ಪ್ರಯತ್ನಿಸುತ್ತಿದ್ದಳು. ಆದಿತ್ಯ ಹತ್ತಿರ ಹೋಗಿ ಪುಸ್ತಕ ತೆಗೆದುಕೊಟ್ಟ. ಅವಳು ಆಶ್ಚರ್ಯದಿಂದ, ನೀವಾ? ಹೌದು, ಮಳೆ ದಿನದ ಡ್ರೈವರ್. ಇಬ್ಬರು ನಕ್ಕರು. ನನ್ನ ಹೆಸರು ಆದಿತ್ಯ, ನಾನು ನಂದನ. ಅಲ್ಲಿಂದ ಅವರ ಮಾತು ಆರಂಭವಾಯಿತು. ಪ್ರತಿದಿನ ಸಂಜೆ ಇಬ್ಬರು ಲೈಬ್ರರಿಯಲ್ಲಿ ಭೇಟಿಯಾಗುತ್ತಿದ್ದರು. ಪುಸ್ತಕಗಳ ಬಗ್ಗೆ, ಸಿನಿಮಾಗಳ ಬಗ್ಗೆ, ಜೀವನದ ಬಗ್ಗೆ, ಕನಸುಗಳ ಬಗ್ಗೆ ಒಬ್ಬರ ಜೊತೆ ಒಬ್ಬರು ಮಾತನಾಡಿದಷ್ಟು ಸಮಯವೇ ಗೊತ್ತಾಗುತ್ತಿರಲಿಲ್ಲ. ಒಂದು ದಿನ ನಂದನ ಕೇಳಿದಳು, ನಿಮಗೆ ಇಷ್ಟವಾದ ಜಾಗ ಯಾವುದು? ಮಳೆ ಬೀಳುವಾಗ ಕೆರೆಯ ದಂಡೆ. ನನಗೂ. ಆ ಭಾನುವಾರ ಇಬ್ಬರು ಕೆರೆಯ ದಂಡೆಗೆ ಹೋದರು. ತಂಪಾದ ಗಾಳಿ, ಮಳೆಯ ಸಣ್ಣ ಹನಿಗಳು, ಕೈಯಲ್ಲಿ ಬಿಸಿ ಕಾಫಿ. ನಂದನ ನಗುತ್ತಾ, ಜೀವನ ಹೀಗೆ ನಿಂತು ಬಿಟ್ಟರೆ ಚೆನ್ನಾಗಿರುತ್ತಿತ್ತು. ಆದಿತ್ಯ ಅವಳನ್ನು ನೋಡುತ್ತಲೇ, ನೀನು ಇದ್ದರೆ ಯಾವ ಜಾಗವಾದರೂ ಚೆನ್ನಾಗಿರುತ್ತದೆ. ನಂದನ ನಾಚಿ ಕೆಳಗೆ ನೋಡಿದಳು. ಹೀಗೆ ದಿನಗಳು ಕಳೆಯುತ್ತಿದ್ದವು. ಸ್ನೇಹ ನಿಧಾನವಾಗಿ ಪ್ರೀತಿಯಾಗಿ ಬದಲಾಯಿತು. ಒಂದು ಸಂಜೆ ಮಳೆ ಸುರಿಯುತ್ತಿತ್ತು. ಇಬ್ಬರು ಒಂದೇ ಛತ್ರಿಯ ಕೆಳಗೆ ನಡೆದು ಬರುತ್ತಿದ್ದರು. ರಸ್ತೆಯ ಬದಿಯ ಮರಗಳಿಂದ ನೀರಿನ ಹನಿಗಳು ಬೀಳುತ್ತಿದ್ದವು. ಆದಿತ್ಯ ನಿಧಾನವಾಗಿ ಕೇಳಿದ, ನಂದನ, ಒಂದು ಮಾತು ಕೇಳಬಹುದಾ? ಕೇಳಿ. ನನ್ನ ಜೀವನದ ಪ್ರತಿಯೊಂದು ಮಳೆಯನ್ನು ನೀನು ನನ್ನ ಜೊತೆ ನೋಡುತ್ತೀಯಾ? ನಂದನಾಳ ಕಣ್ಣುಗಳಲ್ಲಿ ಸಂತೋಷದ ಕಣ್ಣೀರು ತುಂಬಿತು. ಅವಳು ನಗುತ್ತಾ, ಈ ಪ್ರಶ್ನೆಗೆ ಉತ್ತರ ನಾನು ಬಹಳ ದಿನಗಳ ಹಿಂದೆಯೇ ಕೊಟ್ಟಿದ್ದೆ. ಯಾವಾಗ? ನೀನು ನನ್ನ ದುಪ್ಪಟ್ಟ ತೆಗೆದುಕೊಟ್ಟ ದಿನ. ಇಬ್ಬರು ನಕ್ಕರು. ಅಷ್ಟರಲ್ಲಿ ಗಾಳಿ ಜೋರಾಗಿ ಬೀಸಿ ಛತ್ರಿ ಹಾರಿ ಹೋಯಿತು. ಇಬ್ಬರು ಮಳೆಯಲ್ಲಿ ನೆನೆಯುತ್ತಾ ನಿಂತರು. ಆದಿತ್ಯ ತನ್ನ ಕೈ ಮುಂದಿಟ್ಟ. ನಂದನ ಯಾವುದೇ ಹಿಂಜರಿಕೆ ಇಲ್ಲದೆ ಅವನ ಕೈ ಹಿಡಿದಳು. ಆದರೆ ಪ್ರೀತಿ ಯಾವಾಗಲೂ ಸುಲಭವಾಗಿರುವುದಿಲ್ಲ. ನಂದನಾಳ ತಂದೆ ಶ್ರೀನಿವಾಸ್ ಮಧ್ಯಮ ವರ್ಗದ ಶಾಲಾ ಶಿಕ್ಷಕ. ನಮ್ಮ ಮಗಳಿಗೆ ನಮ್ಮ ಆಯ್ಕೆಯ ಹುಡುಗನ ಜೊತೆ ಮದುವೆ ಎಂದು ಖಡಕ್ ಆಗಿ ಹೇಳಿದರು. ನಂದನ ಅಳುತ್ತಾ, ಅಪ್ಪ, ನಾನು ಆದಿತ್ಯನನ್ನು ಪ್ರೀತಿಸುತ್ತೇನೆ, ಪ್ರೀತಿಯಿಂದ ಜೀವನ ನಡೆಯುವುದಿಲ್ಲ ಎಂದು ಹೇಳಿದರು. ಇತ್ತ ಆದಿತ್ಯನ ಮನೆಯಲ್ಲೂ ವಿರೋಧ. ಅವಳು ನಮ್ಮ ಮಟ್ಟದ ಕುಟುಂಬದವಳಲ್ಲ ಎಂದು ಅವನ ತಂದೆ ಹೇಳಿದರು. ಮನುಷ್ಯನ ಮೌಲ್ಯವನ್ನು ಹಣದಿಂದ ಅಳೆಯಬಾರದು. ಇಬ್ಬರು ತಮ್ಮ ತಮ್ಮ ಕುಟುಂಬಗಳನ್ನು ಒಪ್ಪಿಸಲು ಪ್ರಯತ್ನಿಸಿದರು. ಜಗಳ ಮಾಡಲಿಲ್ಲ, ಮನೆ ಬಿಟ್ಟು ಓಡಲಿಲ್ಲ. ಸಮಯ ಕೊಟ್ಟರು, ಗೌರವದಿಂದ ಮಾತನಾಡಿದರು. ಒಂದು ದಿನ ನಂದನಾಳ ತಂದೆಗೆ ಹೃದಯಾಘಾತವಾಯಿತು. ಆಸ್ಪತ್ರೆಯಲ್ಲಿ ಹಗಲು ರಾತ್ರಿ ಸೇವೆ ಮಾಡಿದವನು ಆದಿತ್ಯ. ಔಷಧಿ ತರುವುದು, ವೈದ್ಯರ ಜೊತೆ ಮಾತನಾಡುವುದು, ರಕ್ತ ವ್ಯವಸ್ಥೆ ಮಾಡುವುದು. ಅವನು ಮಗನಂತೆ ನಿಂತ. ಶ್ರೀನಿವಾಸ್ ಅವರ ಕಣ್ಣಲ್ಲಿ ನೀರು ತುಂಬಿತು. ನನ್ನ ಮಗಳ ಆಯ್ಕೆ ತಪ್ಪಾಗಿಲ್ಲ. ಇತ್ತ ಆದಿತ್ಯನ ತಂದೆಯು ಇದನ್ನೆಲ್ಲ ನೋಡಿ ಮನಸ್ಸು ಬದಲಿಸಿಕೊಂಡರು. 6 ತಿಂಗಳ ನಂತರ ಅದೇ ಕೆರೆ ದಂಡೆಯನ್ನು ಮದುವೆ ಮಂಟಪವಾಗಿ ಅಲಂಕರಿಸಲಾಗಿತ್ತು. ಅದೇ ತಂಪಾದ ಗಾಳಿ. ಇಬ್ಬರು ಮದುವೆಯ ಉಡುಪಿನಲ್ಲಿ. ಕುಟುಂಬದವರು, ಸ್ನೇಹಿತರು ಎಲ್ಲರೂ ಸಂತೋಷದಿಂದ ನಿಂತಿದ್ದರು. ಮದುವೆ ಮುಗಿದ ನಂತರ ನಂದನ ನಗುತ್ತಾ ಕೇಳಿದಳು, ನಮ್ಮ ಪ್ರೀತಿ ಎಲ್ಲಿ ಶುರುವಾಯಿತು ಗೊತ್ತಾ? ಆದಿತ್ಯ ನಗುತ್ತಾ, ಒಂದು ಹಾರಿ ಹೋದ ದುಪ್ಪಟ್ಟದಿಂದ. ಇಲ್ಲ. ಹಾಗಾದರೆ ಮತ್ತೆಲ್ಲಿ? ಒಬ್ಬ ಅಪರಿಚಿತನು ತೋರಿಸಿದ ಗೌರವದಿಂದ.
ಆದಿತ್ಯ ಅವಳ ಕೈಯನ್ನು ಬಿಗಿಯಾಗಿ ಹಿಡಿದ. ಮತ್ತೆ ಮಳೆ ಶುರುವಾಯಿತು. ಈ ಬಾರಿ ಆ ಮಳೆ ಇಬ್ಬರ ಪ್ರೀತಿಗೆ ಸಾಕ್ಷಿಯಾಗಿತ್ತು. ಧನ್ಯವಾದಗಳು. ಈ ಕತೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ತರಹದ ಕತೆಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದ.